ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಹಾಕುವಂತ ಏಕೈಕ ವಿಡಿಯೋ ಅಂದರೆ ಅದು TRP ಸುದ್ದಿ. ಹೌದು ವೀಕ್ಷಕರೇ, ವೀಕ್ 32ರ TRP ಸುದ್ದಿಯೊಂದಿಗೆ ನಾನು ಈ ವಿಡಿಯೋವನ್ನು ಬಂದಿದ್ದೇನೆ. ಎಂದಿನಂತೆ ನಿಮ್ಮ ನೆಚ್ಚಿನ ಶೋಗಳ, ನಿಮ್ಮ ನೆಚ್ಚಿನ ಚಾನಲ್ನ TRPಯನ್ನು ತಿಳಿಸ್ಕೊಡ್ತೇನೆ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಲಾಸ್ಟ್ ವೀಕ್ನ ವಿಡಿಯೋ ಹಿಂದೆ ನಾನು ಕೇಳಿದ್ದೆ ಟಾಪ್ 15 ಧಾರಾವಾಹಿಗಳು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ. ಅದರಂತೆ ಮಹೇಶ್ವರಿ ಅವರು, ಯಶಸ್ ಅವರು, ಸದಾಶಿವರವರು, ಸೂರ್ ಅವರು ಹಾಗೂ ವಿನಯ್ ಹುರುಕನ್ನರವರು ತಿಳಿಸಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಇವ್ರುಗಳಿಗೆ. ಒಂಚೂರು ಏರ್ಪೇರ್ ಆಗಿದೆ, ಬಟ್ ಆದಷ್ಟು ಟ್ರೈ ಮಾಡಿದ್ದೀರಾ ಕರೆಕ್ಟಾಗಿ ತಿಳಿಸೋಕ್ಕೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ವಿಡಿಯೋದ ಕೊನೆ ತನಕ ನೋಡಿ ಟಾಪ್ 15 ಧಾರಾವಾಹಿಗಳು ಯಾವುದು ಅಂತ ತಿಳಿಸಿ. ಹಂಗಂತ ಹೇಳ್ತಾ ಈಗ ಉದಯ ವಾಹಿನಿಯ TRPಯನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ವೀಕ್ 32ರ ಉದಯ ವಾಹಿನಿ TRPಗಳು ಹೀಗಿದೆ. ಅಣ್ಣ ತಂಗಿಯು 1 TRPಯನ್ನು ತಗೊಂಡಿದೆ. ಸಿಂಧು ಭೈರವಿ ಧಾರಾವಾಹಿಯು 2 TRPಯನ್ನು ತಗೊಂಡಿದೆ. ಇನ್ನು ಶಾಂಭವಿ ಎನ್ನುವ ಧಾರಾವಾಹಿಯು 2.3 ತಗೊಂಡಿದೆ. ಸೂರ್ಯವಂಶ ಧಾರಾವಾಹಿಯು 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಶಾಂತಿನಿವಾಸ ಧಾರಾವಾಹಿಯು 2.3 ತಗೊಂಡಿದೆ. ಮೈನಾ ಧಾರಾವಾಹಿ ಏನಿದೆ ಅದು 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಹಾಗೂ ಅನುಪಲ್ಲವಿ ಧಾರಾವಾಹಿ 2.1 ತಗೊಂಡಿದ್ರೆ ಚಿಕ್ಕ ಯಜಮಾನಿ ಧಾರಾವಾಹಿಯು 1.8 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಹಾಗೆ ಸೇವಂತಿ ಧಾರಾವಾಹಿಯು 1.2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಹಾಗಾದರೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ದೃಷ್ಟಿಬೊಟ್ಟು 2.4 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಪ್ರೇಮ ಕಾವ್ಯ 3 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯು 5.3 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು ಮುದ್ದು ಸೊಸೆ 4.8 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ನಿನಗಾಗಿ ಧಾರಾವಾಹಿಯು 4.2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಎಲ್ಲರ ಮೆಚ್ಚಿನಂತೆ ಭಾರ್ಗವಿ LLB 5.7 ರೇಟಿಂಗ್ಸ್ ಅನ್ನು ತಗೊಂಡು ನಂಬರ್ 1 ಆಗಿದೆ. ನಂದಗೋಕುಲ ಹಿಂದೆಯೇ 5.6 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಯಜಮಾನ 4.1 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ರಾಮಾಚಾರಿ ಧಾರಾವಾಹಿಯು 3.4 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು ಸ್ಟಾರ್ ಸುವರ್ಣದ ನೋಡೋದಾದ್ರೆ ಗೌರಿ ಶಂಕರ 2.5, ಶಾರದೆ 2.3, ಹೊಸ ಧಾರಾವಾಹಿ ನೀರಲು ಜೊತೆಯಲ್ಲಿ 2.2, ಆಸೆ 4.8, ನಿನ್ನ ಜೊತೆ ನನ್ನ ಕತೆ 5.5, ಸ್ನೇಹದ ಕಡಲಲ್ಲಿ ಧಾರಾವಾಹಿಯು 2.7, ರೇಣುಕಾದೇವಿ ಯಲ್ಲಮ್ಮ ಧಾರಾವಾಹಿಯು 3.4, ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯು 2.6 ಹಾಗೂ ಲಾಸ್ಟ್ ಧಾರಾವಾಹಿ ಅವನು ಮತ್ತು ಶ್ರಾವಣಿ 1.8 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಜೀ ಕನ್ನಡದ ರೇಟಿಂಗ್ಸ್ ನೋಡ್ಕೊಂಬರೋಣ. ಶ್ರೀರಸ್ತು ಶುಭಮಸ್ತು 3.6, ಪುಟ್ಟಕ್ಕನ ಮಕ್ಕಳು 6.1, ಅಮೃತಧಾರೆ ಧಾರಾವಾಹಿಯು 8.3, ಅಣ್ಣಯ್ಯ ಧಾರಾವಾಹಿಯು 8.7 ತಗೊಂಡಿದೆ. ವೀಕ್ಷಕರೇ, ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿ ಕರ್ಣ ಈ ಬಾರಿಯೂ ಕೂಡ 9.2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು ಲಕ್ಷ್ಮೀ ನಿವಾಸ 8.4 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ಶ್ರಾವಣಿ ಸುಬ್ರಹ್ಮಣ್ಯ 7.5 ರೇಟಿಂಗ್ಸ್ ಅನ್ನು ತಗೊಂಡಿದೆ. ನಾನಿನ ಬಿಡಲಾರೆ 8.1 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ಬ್ರಹ್ಮಗಂಟು 6.5 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ನಿಮ್ಮ ನೆಚ್ಚಿನ ಚಾನೆಲ್ಗಳ TRPಗಳು ಹಾಗೂ ನಿಮ್ಮ ನೆಚ್ಚಿನ ಶೋಗಳ TRP. ರಿಯಾಲಿಟಿ ಶೋನ TRPಯನ್ನು ಲಾಸ್ಟ್ ಟೈಮ್ ಸುಮಾರು ಜನ ಕೇಳ್ತಾ ಇದ್ರಿ. ಅದರಂತೆ ರಿಯಾಲಿಟಿ ಶೋಗಳ TRP ಇಂತಿವೆ. ಇನ್ನು ರಿಯಾಲಿಟಿ ಶೋನಲ್ಲಿ ಮಹಾನಟಿ 7.5 ರೇಟಿಂಗ್ಸ್ ಅನ್ನು ತಗೊಂಡಿದೆ. ನಾನು ನಮ್ಮವರು ಜೀ ಕನ್ನಡದ್ದು 5.2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಕಲರ್ಸ್ ಕನ್ನಡದ ಕ್ವಾಟ್ಲೆ ಕಿಚನ್ 2.9 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ಗೃಹ ಮಂತ್ರಿ ಸ್ಟಾರ್ ಸುವರ್ಣ ಅದು 1.9 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ TRP ಲೆಕ್ಕಾಚಾರ. ನಿಮ್ಮ ನೆಚ್ಚಿನ ಶೋ ಯಾವುದು ಅಥವಾ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಟಾಪ್ 15 ಶೋಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಾರ ನಿಮಗೆ ಶೌಟ್ ಔಟ್ ಸಿಗುವಂತ ಚಾನ್ಸಸ್ ಇದೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ತರ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೋಗೋಕ್ಕೂ ಮುಂಚೆ ವಿಡಿಯೋವನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡಲು ಆನಿಮೇಷನ್ಸ್ಗಳನ್ನು ಕೊಡಲು ನಾನು ಟ್ರೈ ಮಾಡ್ತಾ ಇದ್ದೀನಿ. ಎಡಿಟ್ಗಳು ಇನ್ನೂ ನಡೀತಾ ಇದೆ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆನಿಮೇಷನ್ಸ್ಗಳನ್ನು ತರ್ತೀನಿ. ಈ ವಿಡಿಯೋನ ಇಂಟ್ರೆಸ್ಟಿಂಗ್ ಆಗಿ ಮಾಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಹೊಸ ವಿಡಿಯೋದೊಂದಿಗೆ ಮುಂದಿನ ವಾರ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.